ಭಾರತದ ಒಳಗೆ ಯಾವುದೋ ಪಶ್ಚಿಮ ದೇಶಕ್ಕೆ ಸೇರಿದ F-35 ಫೈಟರ್ ಜೆಟ್ ಲ್ಯಾಂಡ್ ಆಗಿರುವ ಸುದ್ದಿ ಕೇಳಿ ಬರ್ತಾ ಇದೆ. ಇದನ್ನ ಇತ್ತೀಚೆಗೆ ನಡೀತಾ ಇರುವ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಜೊತೆಗೆ ಲಿಂಕ್ ಮಾಡ್ತಿರುವ ಕಾರಣವೇನು? ಇತ್ತೀಚೆಗೆ ಇಸ್ರೇಲ್ನ ಬೆಂಬಲದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಭೆಯನ್ನ ಭಾರತ ಏಕೆ ರದ್ದುಪಡಿಸಿತು? ಹಾಗೆಯೇ ಇರಾನ್ ನಲ್ಲಿ ತೀವ್ರ ಉತ್ಕಂಠಾರ್ಥ ಪರಿಸ್ಥಿತಿ ನಿರ್ಮಾಣವಾಗಿರುವ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿಬಿದ್ದಿರುವ ಭಾರತೀಯ ವಿದ್ಯಾರ್ಥಿಗಳನ್ನ ಭಾರತ ಹೇಗೆ ರಕ್ಷಿಸಿಕೊಂಡು ಭಾರತಕ್ಕೆ ಕರೆದುಕೊಂಡು ಬರುತ್ತೆ? ಇಂತಹ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸುದ್ದಿ ಸಾಮಾನ್ಯ ಚಾನೆಲ್ ಗಳಲ್ಲಿ ನಿಮ್ಗೆ ನೋಡಲು ಸಿಗೋದಿಲ್ಲ. ಅದಕ್ಕೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಪ್ರಪಂಚ ರಾಜಕೀಯದಲ್ಲಿ ನಡೀತಾ ಇರುವ ಪ್ರಮುಖ ಬದಲಾವಣೆಗಳನ್ನ, ಭಾರತ ಎದುರಿಸ್ತಾ ಇರುವ ಸವಾಲುಗಳನ್ನ ಇಲ್ಲಿ ನೀವು ತಿಳ್ಕೋಬಹುದು. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ಅಪ್ಡೇಟ್, ಇರಾನ್ ಇಸ್ರೇಲ್ ನ ಯುದ್ಧ ವಾತಾವರಣ. ಮೊದಲಿಗೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ಬಗ್ಗೆ ಮಾತನಾಡೋಣ. ಈ ಎರಡೂ ದೇಶಗಳ ನಡುವಿನ ಉದ್ರಿಕ್ತತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇರಾನ್ ನಿಂದ ಬರ್ತಾ ಇರುವ ಕೆಲವು ದೃಶ್ಯಗಳನ್ನ ನೋಡಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ. ಇಸ್ರೇಲ್ ನ ರಕ್ಷಣಾ ಪಡೆಗಳು ಈಗ ಇರಾನ್ ನಲ್ಲಿರುವ ಪ್ರಮುಖ ಸ್ಥಳಗಳ ಮೇಲೆ ಗಂಭೀರವಾಗಿ ಟಾರ್ಗೆಟ್ ಮಾಡ್ತಿವೆ. ರಾಜಧಾನಿ ಟೆಹರಾನ್ ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ತೈಲ ಶುದ್ಧೀಕರಣ ಘಟಕಗಳು ಹಾಗೂ ಇರಾನ್ ನಲ್ಲಿರುವ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಆಗಿರುವ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಅನ್ನ ಟಾರ್ಗೆಟ್ ಮಾಡಿ ಅದರ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಈ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಇರಾನ್ ನ ಗ್ಯಾಸ್ ಬಳಕೆಯಲ್ಲಿ 66% ಅನಿಲ ಬಳಕೆಯನ್ನ ಪೂರೈಸುತ್ತೆ. ಇಲ್ಲಿ ದಾಳಿಗಳು ಮಾಡೋದಂದ್ರೆ ಇರಾನ್ ನ ಆರ್ಥಿಕ ಶಕ್ತಿ ಮೇಲೆ ದೊಡ್ಡ ಪೆಟ್ಟನ್ನೇ ಕೊಟ್ಟ ಹಾಗೆ. ಈ ಗ್ಯಾಸ್ ಫೀಲ್ಡ್ ನ ಉತ್ತರ ಭಾಗದಲ್ಲಿ ಕತಾರ್ ದೇಶಕ್ಕೆ ಕೂಡ ಸ್ವಲ್ಪ ಪಾಲಿದೆ. ಅಲ್ಲಿ ಶೆಲ್, ಎಕ್ಸಾನ್ ಮೊಬೈಲ್ ನಂತಹ ಮುಂತಾದ ವಿಶ್ವದ ಅತಿ ದೊಡ್ಡ ತೈಲ ಅನಿಲ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಆದ್ರೂ ಕೂಡ ಇಸ್ರೇಲ್ ಈ ಪ್ರದೇಶವನ್ನ ಗುರಿಯಾಗಿಟ್ಟು ದಾಳಿಯನ್ನ ಮುಂದುವರಿಸ್ತಾ ಇದೆ. ಈ ಕಾರಣದಿಂದ ಯುದ್ಧದ ವಾತಾವರಣ ದಿನೇ ದಿನೇ ಭಯಂಕರವಾಗ್ತಾ ಹೋಗ್ತಿದೆ. ಈ ದಾಳಿಗಳಿಂದ ಇರಾನ್ ನ ಆರ್ಥಿಕ ಶಕ್ತಿ ಮತ್ತು ಸಂಪನ್ಮೂಲಗಳ ಸರಬರಾಜಿನ ಮೇಲೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದ್ರೆ, ಡೊನಾಲ್ಡ್ ಟ್ರಂಪ್ ನ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿದೆ. ಇಲ್ಲಾಂದ್ರೆ ಅಮೆರಿಕಾದವರು ಭಾರತಕ್ಕೆ ಹೇಗೆ ಮೋಸ ಮಾಡಿದ್ರೋ ಅದೇ ರೀತಿ ಈಗ ಇಸ್ರೇಲ್ ಜೊತೆ ಕೂಡ ಮಾಡ್ತಾ ಇರಬಹುದು. ಕಳೆದ ವರ್ಷ ಸೆಪ್ಟೆಂಬರ್ ನ ಕೊನೆಯಲ್ಲಿ ಇದೇ ರೀತಿ ಇರಾನ್ ಹಾಗೂ ಇಸ್ರೇಲ್ ನ ಮಧ್ಯೆ ಯುದ್ಧ ಶುರುವಾದಾಗ ಅಮೆರಿಕ ತಕ್ಷಣ ಇಸ್ರೇಲ್ಗೆ ತನ್ನ ಸಪೋರ್ಟ್ ಅನ್ನ ತೋರಿಸಿತ್ತು. ಜೊತೆಗೆ ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ತಡೆಯಲು ಇಸ್ರೇಲ್ ತುಂಬಾನೇ ಸಹಾಯವನ್ನ ಕೂಡ ಮಾಡಿತ್ತು. ಆದ್ರೆ ಈ ಬಾರಿ ಅಮೆರಿಕ 3 ದಿನಗಳ ಕಾಲ ಮೌನವಾಗಿತ್ತು. ಹಲವಾರು ಬ್ಯಾಲಿಸ್ಟಿಕ್ ಮಿಸೈಲ್ ಗಳು ಇಸ್ರೇಲ್ ನ ಸಿವಿಲಿಯನ್ ಏರಿಯಾಗಳ ಮೇಲೆ ಬಿದ್ದಿವೆ. ತುಂಬಾ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊನೆಗೆ ಇಸ್ರೇಲ್ ನ ಗವರ್ನಮೆಂಟ್ ಪಬ್ಲಿಕ್ ಅಲ್ಲಿ ಬಂದು ಅಮೆರಿಕದ ಬಳಿ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದೆ. ಈಗ ಫೈನಲಿ ಅಮೆರಿಕ ಇಸ್ರೇಲ್ ನ ಡಿಫೆನ್ಸ್ ಜೊತೆಗೆ ಸೇರ್ಕೊಂಡಿದೆ. ಇಸ್ರೇಲ್ ಇಂದ ಬರ್ತಾ ಇರುವ ಕೆಲವು ದೃಶ್ಯಗಳನ್ನ ನೀವು ನೋಡಬಹುದು. ಇಲ್ಲಿ ಇರಾನ್ ದೇಶದ ಮಿಸೈಲ್ ಗಳು ದಾಳಿ ಮಾಡಿವೆ. ಇದರಿಂದ ನೀವು ಅಂದಾಜು ಮಾಡಬಹುದು ಇಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿರಬಹುದು ಅಂತ. ಕಳೆದ ವರ್ಷ ಇರಾನ್ ಹಾಗೂ ಇಸ್ರೇಲ್ ನ ಮಧ್ಯೆ ಇದೇ ರೀತಿಯಲ್ಲಿ ಡ್ರೋನ್ಸ್ ಹಾಗೂ ಮಿಸೈಲ್ ಗಳಿಂದ ದಾಳಿ ನಡೆದಿತ್ತು. ಅದರಲ್ಲಿ ಅಮೆರಿಕದ ಜೊತೆಗೆ ಬ್ರಿಟನ್ ಹಾಗೂ ಫ್ರಾನ್ಸ್ ಕೂಡ ಅವರ ಮಿಲಿಟರಿಯನ್ನ ಬಳಸಿಕೊಂಡು ಇರಾನ್ ಇಂದ ಬರ್ತಿದ್ದ ಡ್ರೋನ್ಸ್ ಹಾಗೂ ಮಿಸೈಲ್ ಗಳನ್ನ ತಡೆಯೋದ್ರಲ್ಲಿ ಇಸ್ರೇಲ್ ನ ಡಿಫೆನ್ಸ್ ಫೋರ್ಸ್ ಗೆ ತುಂಬಾನೇ ಸಹಾಯವನ್ನ ಮಾಡಿದ್ರು. ಆದ್ರೆ ಈ ಬಾರಿ ಬ್ರಿಟನ್ ಹಾಗೂ ಫ್ರಾನ್ಸ್ ಇನ್ನು ಮಿಲಿಟರಿ ಲೆವೆಲ್ ವರೆಗೂ ಇಸ್ರೇಲ್ ದೇಶಕ್ಕೆ ಸಪೋರ್ಟ್ ಆಗಿ ಬಂದಿಲ್ಲ. ಸೈಲೆಂಟ್ ಆಗಿ ಹೊರಗಡೆ ನಿಂತ್ಕೊಂಡು ನೋಡ್ತಿದ್ದಾರೆ. ಜೊತೆಗೆ ಅಮೆರಿಕ ಕೂಡ ತುಂಬಾನೇ ಲೇಟ್ ಆಗಿ ರೆಸ್ಕ್ಯೂ ಅಲ್ಲಿ ಬಂದಿದೆ. ಒಂದು ವೇಳೆ ಬ್ರಿಟನ್, ಅಮೆರಿಕ ಹಾಗೂ ಫ್ರಾನ್ಸ್ ಈ 3 ದೇಶಗಳು ಸರಿಯಾದ ಸಮಯಕ್ಕೆ ಇಸ್ರೇಲ್ಗೆ ಸಪೋರ್ಟ್ ಗೆ ಬಂದಿದ್ರೆ ಇವತ್ತು ಇಸ್ರೇಲ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಿರ್ಲಿಲ್ಲ. ಇದ್ರ ಜೊತೆಗೆ ನೋಟಿಸ್ ಮಾಡಬೇಕಾಗಿರೋದು ಮತ್ತೊಂದು ಸಂಗತಿ ಕೂಡ ಇದೆ. ಇಸ್ರೇಲ್ ನ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯನ್ನ ಎಲ್ಲರೂ ಹೊಗಳ್ತಾ ಇದ್ರು. ಆದ್ರೆ ಈಗ ಅದರ ಲಿಮಿಟೇಷನ್ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದೊಂದಿಗೆ ನಡೆಸಿದ ಡ್ರೋನ್ ಮತ್ತು ಮಿಸೈಲ್ ಗಳ ದಾಳಿಯನ್ನ ಗಮನಿಸಿದ್ರೆ ಭಾರತ ತನ್ನನ್ನ ತಾನು ಪಾಕಿಸ್ತಾನ ಡ್ರೋನ್ ಗಳಿಂದ ಹಾಗೂ ಮಿಸೈಲ್ ಗಳಿಂದ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡ್ಕೊಂಡಿದೆ ಅಂತ ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬಂದು F-35 ಫೈಟರ್ ಜೆಟ್ ಲ್ಯಾಂಡಿಂಗ್. ಭಾರತದಲ್ಲಿ ಈ ಮಧ್ಯೆ ಒಂದು F-35 ಫೈಟರ್ ಜೆಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರೋದಾಗಿ ವಾರ್ತೆಗಳು ಬರ್ತಾ ಇವೆ. ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲಾಕ್ಹೀಡ್ ಮಾರ್ಟಿನ್ F-35 ಜೆಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರೋದಾಗಿ ತಿಳಿಯುತ್ತೆ. ಈ ಜೆಟ್ಗೆ ಇಂಧನ ಕೊರತೆಯಿಂದ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾಗಿ ಬಂದಿದೆ. ಕೆಲ ಪತ್ರಿಕೆಗಳು ಈ ಜೆಟ್ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಗೆ ಸಂಬಂಧಿಸಿದ ಜೆಟ್ ಇರಾನ್ ಮೇಲೆ ದಾಳಿ ಮಾಡಲು ಹೋಗ್ತಿರ್ಬೇಕಾದ್ರೆ ತಾಂತ್ರಿಕ ತೊಂದರೆಗಳಿಂದ ಭಾರತದಲ್ಲಿ ಲ್ಯಾಂಡ್ ಮಾಡಿದೆ ಅಂತ ವರದಿಗಳು ಬರ್ತಾ ಇವೆ. ಆದ್ರೆ ಈ ಜೆಟ್ ಇಸ್ರೇಲ್ಗೆ ಸಂಬಂಧಿಸಿದಲ್ಲ. ಹಿಂದೂ ಮಹಾಸಮುದ್ರ ಪ್ರಾಂತ್ಯದಲ್ಲಿರುವ ಅಮೆರಿಕ ಅಥವಾ ಬ್ರಿಟನ್ ಏರ್ಕ್ರಾಫ್ಟ್ ನ ಕ್ಯಾರಿಯರ್ ನಿಂದ ಕೂಡ ಇದು ಬಂದಿರಬಹುದು. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ವಾರ್ತೆಗಳು ಇನ್ನೂ ಬಂದಿಲ್ಲ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಭಾರತದ ವಾಯುಪಡೆ ಅಥವಾ
ಸರ್ಕಾರದ ಹೇಳಿಕೆಗಾಗಿ ನಾವು ಕಾಯಬೇಕಾಗಿದೆ. ಒಂದು ವೇಳೆ ಇದ್ರ ಬಗ್ಗೆ ನಿಮ್ಗೆ ಖಚಿತವಾಗಿ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಈ ಜೆಟ್ ಲ್ಯಾಂಡಿಂಗ್ ಹಿಂದಿರುವ ರಹಸ್ಯವೇನು, ಇದು ಭಾರತಕ್ಕೆ ಎಂತಹ ಸಂದೇಶವನ್ನ ಕೊಡ್ತಾ ಇದೆ ಅನ್ನೋದು ನಮಗೂ ತಿಳಿಯುತ್ತೆ. ನೆಕ್ಸ್ಟ್ ಅಪ್ಡೇಟ್, ಈಗ ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಅಂದ್ರೆ SCO ಬಗ್ಗೆ ಮಾತನಾಡೋಣ. ಇದರಲ್ಲಿ ಭಾರತ, ಪಾಕಿಸ್ತಾನ, ಚೀನಾ, ರಷ್ಯಾ ಹಾಗೂ ಕೆಲವು ಮಧ್ಯ ಏಷ್ಯಾ ದೇಶಗಳು ಕೂಡ ಸದಸ್ಯರಾಗಿದ್ದಾರೆ. ಪ್ರಸ್ತುತ SCO ನ ಚೇರ್ಮನ್ಶಿಪ್ ಚೀನಾದ ಬಳಿ ಇದೆ. ಇರಾನ್ ಇಸ್ರೇಲ್ ನ ಯುದ್ಧದ ಮೇಲೆ ಚೀನಾ SCO ಸದಸ್ಯ ದೇಶಗಳ ಜೊತೆಗೆ ಚರ್ಚೆಗಳನ್ನ ಮಾಡಿ ಒಂದು ಪ್ರಕಟಣೆಯನ್ನ ಮಾಡಿದೆ. ಈ ಪ್ರಕಟಣೆಯಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ಹೆಚ್ಚುತ್ತಿರುವ ಯುದ್ಧದ ವಾತಾವರಣದ ಮೇಲೆ ಜೂನ್ 13ರಂದು ಇಸ್ರೇಲ್ ದೇಶ ಇರಾನ್ ಮೇಲೆ ನಡೆಸಿದ ಸೈನಿಕ ದಾಳಿಗಳನ್ನ ತೀವ್ರವಾಗಿ ಖಂಡಿಸಿದೆ. ಈ ಪ್ರಕಟಣೆ ಸ್ಪಷ್ಟವಾಗಿ ಇಸ್ರೇಲ್ಗೆ ವಿರುದ್ಧವಾಗಿ ಇರೋದ್ರಿಂದ ಭಾರತ ವಿದೇಶಾಂಗ ಮಂತ್ರಿ ಇದ್ರ ಮೇಲೆ ತೀವ್ರವಾಗಿ ಸ್ಪಂದಿಸಿದ್ದಾರೆ. ಈ SCO ಪ್ರಕಟಣೆಯಲ್ಲಿ ಭಾರತ ಈ ಸಭೆಯಲ್ಲಿ ಪಾಲ್ಗೊಂಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡಿದೆ. ನೆಕ್ಸ್ಟ್ ಅಪ್ಡೇಟ್, ಪಾಕಿಸ್ತಾನ ಹಾಗೂ ಅಮೆರಿಕದ ಸಂಬಂಧಗಳು. ಈಗ ಪಾಕಿಸ್ತಾನ ಹಾಗೂ ಅಮೆರಿಕದ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಜೂನ್ 15ರಂದು ಅಮೆರಿಕ ತನ್ನ 250ನೇ ಸೇನಾ ದಿನಾಚರಣೆಯನ್ನ ಆಚರಿಸಿಕೊಂಡಿದೆ. ಆದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಅಮೆರಿಕ ಆಹ್ವಾನ ಮಾಡಿಲ್ಲ ಎಂದು ಈಗ ಸುದ್ದಿಗಳು ಬರ್ತಾ ಇವೆ. ಭಾರತ ಹಾಗೂ ಪಾಕಿಸ್ತಾನ ನ್ಯೂಸ್ ಚಾನೆಲ್ಗಳು ಈ ವಿಷಯದ ಮೇಲೆ ಕೆಲವು ಫೇಕ್ ನ್ಯೂಸ್ ಗಳನ್ನ ಪ್ರಚಾರ ಮಾಡ್ತಿರೋ ಹಾಗೆ ಕಾಣಿಸ್ತಿವೆ. ಇಲ್ಲಾಂದ್ರೆ ಭಾರತವನ್ನ ಗಮನದಲ್ಲಿಟ್ಕೊಂಡು ಅಮೆರಿಕ ದೇಶ ಅವರ ಆಹ್ವಾನವನ್ನ ರದ್ದು ಮಾಡಿರಬಹುದು. ಏನೇ ಆದ್ರೂ ಆಸಿಮ್ ಮುನೀರ್ ಈ ಈವೆಂಟ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿಲ್ಲ. ಇದು ಅಮೆರಿಕ ಪಾಕಿಸ್ತಾನ ಸಂಬಂಧಗಳಿಗೆ ಹೊಸ ಅರ್ಥವನ್ನ ಕೂಡ ಕೊಡಬಹುದು. ನೆಕ್ಸ್ಟ್ ಅಪ್ಡೇಟ್, ಇರಾನ್ ಅಲ್ಲಿ ಸಿಕ್ಕಿಬಿದ್ದಿರುವ ಭಾರತೀಯ ವಿದ್ಯಾರ್ಥಿಗಳು. ಈಗ ಇರಾನ್ ಅಲ್ಲಿ ಸಿಕ್ಕಿಬಿದ್ದಿರುವ ಭಾರತೀಯ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ. ಇಸ್ರೇಲ್ ಇರಾನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ ದಾಳಿ ಮಾಡಿದ ಕಾರಣ ಇರಾನ್ ನಲ್ಲಿ ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಕಾರ್ಯಗಳು ಪೂರ್ತಿಯಾಗಿ ನಿಲ್ಲಿಸಲಾಗಿದೆ. ಇದರಿಂದ ಇರಾನ್ ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಹಾಗೂ ಇತರೆ ಪ್ರಜೆಗಳು ಹೆದರಿಕೊಂಡಿದ್ದಾರೆ. ಅವರು ಭಾರತ ಸರ್ಕಾರವನ್ನ ಬೇಗ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಯುಕ್ರೇನ್ ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿದ ರೀತಿಯಲ್ಲಿ ಇರಾನ್ ನಿಂದ ಕೂಡ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದಾರೆ. ಇರಾನ್ ನಲ್ಲಿ ಹೆಚ್ಚು ಕಡಿಮೆ 4,000 ಭಾರತೀಯರು ಇದ್ದಾರೆ. ಇವರಲ್ಲಿ 1595 ವಿದ್ಯಾರ್ಥಿಗಳು ಟೆಹರಾನ್ ನ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈ ಪರಿಸ್ಥಿತಿ ಮೇಲೆ ಪ್ರಮುಖ ರಾಜಕೀಯ ನಾಯಕ ಮಾಜಿ ಸಂಸತ್ತಿನ ಸದಸ್ಯ ಅಜರುದ್ದೀನ್ ಓವೈಸಿ ಮೋದಿ ಸರ್ಕಾರದ ಮುಂದೆ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಇರಾನ್ ನ ಜೊತೆಗೆ ಇರಾಕ್ ಅಲ್ಲಿ ಕೂಡ ಕೆಲವು ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಕೂಡ ತಕ್ಷಣವೇ ರಕ್ಷಣೆ ಮಾಡಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಆದ್ರೆ ಇರಾನ್ ಹಾಗೂ ಇರಾಕ್ ದೇಶಗಳು ಸದ್ಯಕ್ಕೆ ತಮ್ಮ ಅಂತಾರಾಷ್ಟ್ರೀಯ ವಿಮಾನಗಳನ್ನ ರದ್ದು ಮಾಡಿವೆ. ಇದರಿಂದ ಎರಡು ಆಯ್ಕೆಗಳು ಉಳ್ಕೊಂಡಿವೆ. ಮೊದಲನೇದು, ಭಾರತೀಯ ವಾಯುಪಡೆಗೆ ಸಂಬಂಧಿಸಿದ ವಿಮಾನಗಳನ್ನ ಕಳುಹಿಸಿ ಅವರನ್ನ ರಕ್ಷಣೆ ಮಾಡಬೇಕು, ಅಥವಾ ಪಕ್ಕದ ದೇಶಗಳ ಸಹಾಯದಿಂದ ರಸ್ತೆ ಮಾರ್ಗದಲ್ಲಿ ಪಕ್ಕದ ದೇಶಗಳಿಗೆ ಕರ್ಕೊಂಡು ಬಂದು ಅಲ್ಲಿಂದ ವಿಮಾನದಲ್ಲಿ ಭಾರತಕ್ಕೆ ಅವರನ್ನ ಕರ್ಕೊಂಡು ಬರಬೇಕು. ಆದ್ರೆ ಇರಾನ್ ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಭಾರತದ ವಾಯುಪಡೆಗೆ ಸಂಬಂಧಿಸಿದ ವಿಮಾನಗಳನ್ನ ಕಳಿಸೋದು ಅಷ್ಟೊಂದು ಸೂಕ್ತವಲ್ಲ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದು ಭಾರತ ಚೀನಾ ಸಂಬಂಧಗಳು. ಜೂನ್ ತಿಂಗಳ ಕೊನೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚೀನಾ ದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಚೀನಾದಲ್ಲಿ SCO ಮಂತ್ರಿಗಳ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಚೈನಾ ಭಾರತಕ್ಕೆ ಇನ್ವಿಟೇಷನ್ ಅನ್ನ ಕೊಟ್ಟಿದೆ. 2020ರಲ್ಲಿ ನಡೆದ ಗಲ್ವಾನ್ ಘರ್ಷಣೆಯ ನಂತರ ರಾಜನಾಥ್ ಸಿಂಗ್ ಮೊದಲ ಬಾರಿಗೆ ಚೀನಾಗೆ ಭೇಟಿ ಕೊಡ್ತಿದ್ದಾರೆ. ಅಲ್ಲಿ ಚೀನಾದ ರಕ್ಷಣಾ ಮಂತ್ರಿ ಜೊತೆಗೆ ಚರ್ಚೆಗಳನ್ನ ನಡೆಸಲಿದ್ದಾರೆ. ಅಮೆರಿಕ ಪಾಕಿಸ್ತಾನ ದೇಶವನ್ನ ಪ್ರತ್ಯೇಕವಾಗಿ ನೋಡಲು ಶುರು ಮಾಡಿದೆ. ಇದರಿಂದ ಭಾರತ ಚೀನಾದ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಮಾಡ್ತಾ ಇದೆ. ಚೀನಾ LAC ಯಿಂದ ತನ್ನ ಬಳಗವನ್ನ ಹಿಂದಕ್ಕೆ ಕರೆಸ್ಕೊಂಡಿದೆ. ಕೈಲಾಸ ಹಾಗೂ ಮಾನಸ ಸರೋವರ ಯಾತ್ರೆಗಳನ್ನ ಈಗ ಮತ್ತೆ ಪ್ರಾರಂಭ ಮಾಡಲಿದ್ದಾರೆ. ಈಗ ಎರಡೂ ದೇಶಗಳ ಮಧ್ಯೆ ಪ್ರತ್ಯೇಕ ವಿಮಾನ ಸೇವೆಗಳನ್ನ ಆದಷ್ಟು ಬೇಗ ಶುರು ಮಾಡಲಿದ್ದಾರೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.